ಅಕ್ಷರ ಸ್ಯಾನೆ ಗುಂಡಾಗಿ ಸಂದಾಗೈತೆ ಕಣವೆ. ಹಾಗೇನಿಲ್ಲ ಅಕ್ಕ, ನಂದು ಸುಮಾರೇ. ಆದರೆ ಈ ಸುಮಂದು ಸುಮಾರಲ್ಲ. ನಂತರ ನೀವು ಯಾರೂ ಬರೆಯೋಕ್ಕಾಗಲ್ಲ. ಇವಳ್ದು ಯಾವಾಗಲೂ ಇದ್ದಿದ್ದೆಯ. ಹಂಗಿದ್ದವಳು ನೀನೇ ಹೋಗಿ ಬರಿಬೇಕಿತ್ತು. ಅವ್ವ ಬರೆಯೋಣ ಅಂತಾನೆ ಬಂದೆ, ಅಷ್ಟರಲ್ಲಿ ಸ್ನೇಹಕ್ಕ ಬರ್ದ್ಬಿಟ್ಟಿದ್ಲು. ಆಮ್ಯಾಕೆ ಏನಾರ ಸುದ್ದಿ ಗೊತ್ತಾಯ್ತಂತ? ಇಲ್ಲ ಕಣಣ್ಣ, ನಾನು ಆ ಕಡೆಗೆ ಹೋಗ್ಲಿಲ್ಲ. ಮೆತ್ತಿಗೆ ಯೋನ್ ಸುದ್ದಿ ಅದು? ಅದು ಏನಿಲ್ಲ ಪುಟ್ಟಮಿ. ಯೋನಾಯ್ತು ಹೇಳಯ್ಯ. ಮುತ್ತು ನೀನು ಹೇಳು. ಪುಟಗ ನೆನ್ನೆ ನಿಂಗೂ ಹೇಳುವ ಅಂತಲೇ ಬಂದೆ, ಆದರೆ ಹೇಳೋಕ್ಕಾಗಲಿಲ್ಲ. ಕಂಟಿ ಅಣ್ಣ ರಾತ್ರಿ ಎಲ್ಲ ಕುಡ್ಕೊಂಡಿದ್ರು, ಯಾರ ಮಾತು ಕೇಳ್ತಿರ್ಲಿಲ್ಲ. ನೀನು ನನಗೆ ಹೇಳ್ಬಾರ್ದಿತ್ತ? ಇಸ್ಸೆ ಗೊತ್ತಿದ್ದು ಸುಮ್ಕಿದ್ದೇನಯ್ಯ. ಏ ನಾನೇ ಹೋಗ್ಬೇಡ ಅಂದೆ, ಯಾಕಂದ್ರೆ ಅಣ್ಣ ಸಾನ ಕೋಪದಾಗಿದ್ರು ಪುಟ್ಟಕ್ಕ. ಅಯ್ಯೋ ದೇವ್ರೇ, ಮನಗೆ ಹೋದ್ನೋ ಇಲ್ಲ ಗೊತ್ತಾಗ್ನಿಲ್ವೇ? ಹೋದ್ರವ್ವ, ಆಮೇಲೆ ಬಾಟ್ಲೆಲ್ಲ ಬಿಸಾಕ್ ಹೋದ್ರು. ಎದ್ದೋದ್ರ? ನೀನೇ ನೋಡ್ದಂಗೆ ಹೇಳ್ತಿದ್ಯಲ್ಲ ಅಕ್ಕ. ಅದು ಕಂಟಿ ಸಾಹೇಬ್ರು ಮನೆಗೆ ಹೋಗ್ದಂಗೆಲ್ಲ ಕುಡಿಯಲ್ಲ ಅಲ್ವಾ. ಅವ್ರು ತುಂಬ ಒಳ್ಳೆಯವರು. ಅವ್ರಿಗೂ ಗೊತ್ತಿರತ್ತೆ ಅವರು ಆರೋಗ್ಯಕ್ಕೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ. ಅದಕ್ಕೆ ಹಾಗೆ ಹೇಳಿದೆ. ಅಯ್ಯ ನಿಂದು ಒಳ್ಳೆ ಕತೆ ಆಯಿತು. ಅಣ್ಣ ಇರೋ ಪರಿಸ್ಥಿತಿನಾಗಿ ಅವ್ರ ಮಾತನ್ನ ಅವರೇ ಕೇಳೋಕ್ಕಿಲ್ಲ, ಇನ್ನು ನಮ್ಮ ಮಾತು ಕೇಳ್ತಾರೆಯೇ? ಅವ್ವ, ನಾ ಹೋಗಿ ಗ್ರಾಮ ದೇವತೆಗೆ ಪೂಜೆ ಮಾಡ್ಕೊಂಡು ಬರ್ತೀನಿ. ಸರಿ.